ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 31:24 ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಕೀರ್ತನೆಗಾರನಾದ ದಾವೀದನು ದೇವರಲ್ಲಿ ಮೊರೆ ಹೊಕ್ಕುವಂತಹ ವ್ಯಕ್ತಿ, ದೇವರಲ್ಲಿ ಆಶ್ರಯಿಸುವಂತಹ ವ್ಯಕ್ತಿ. ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ಕಷ್ಟದಲ್ಲಿರುವವರು ವಿಶ್ವಾಸದಿಂದ ಪ್ರಾರ್ಥಿಸುವುದು. ಕಷ್ಟ, ವೇದನೆ, ದುಃಖಗಳಲ್ಲಿರುವಂತಹ ವ್ಯಕ್ತಿಗಳು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಅನೇಕ ಸಂದರ್ಭಗಳಲ್ಲಿ ನಮಗೆ ಈ ನಂಬಿಕೆ ಅನ್ನೋದೇ ಕಡಿಮೆ ಆಗೋಗ್ಬಿಡುತ್ತೆ, ನಿರೀಕ್ಷೆ ಕಡಿಮೆ ಆಗಿಬಿಡುತ್ತೆ, ನಮ್ಮಲ್ಲಿ ವೇದನೆಗಳು ಹೆಚ್ಚಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಒಂದು ಕೀರ್ತನೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ದಾವೀದನು ದೇವರಲ್ಲಿ ಭರವಸೆವಿಡುವಂತಹ, ನಿರೀಕ್ಷಿಸುವಂತಹ ಒಂದು ಕಾರ್ಯವನ್ನು ಹೇಳ್ತಾನೆ. 31:1 ಹೇಳುತ್ತೆ, ಯೆಹೋವನೇ ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. 6ನೇ ವಾಕ್ಯ ಹೇಳುತ್ತೆ, ನಾನಾದರೂ ಯೆಹೋವನಲ್ಲಿ ಭರವಸೆವಿಟ್ಟಿದ್ದೇನೆ. 14, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆ ಬಿಟ್ಟಿದ್ದೇನೆ. ಹಾಗಾದರೆ ಈ ಎಲ್ಲ ವಾಕ್ಯಗಳಲ್ಲಿ ಏನು ಹೇಳ್ತಾನೆ? ಅವನು ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ, ನಿನ್ನಲ್ಲಿ ನಾನು ಆಶ್ರಯಿಸ್ತಾ ಇದ್ದೇನೆ, ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಇದನ್ನೆಲ್ಲ ದಾವೀದನ ಹೇಳ್ತಾನೆ. ದಾವೀದನ ಜೀವಿತದಲ್ಲಿ ಅನೇಕ ವೇದನೆಗಳ ಮೂಲಕ ಹಾದು ಹೋಗಿ, ಅನೇಕ ಸಂಕಟಗಳ ಮೂಲಕ ಹಾದು ಹೋದಂತಹ ಒಬ್ಬ ಭಕ್ತನಾಗಿದ್ದನು ದಾವೀದನು. ಆದರೆ ಅಂಥ ಸಂಕಟಗಳಲ್ಲಿ, ವೇದನೆಗಳ ಮಧ್ಯದಲ್ಲೂ ಸಹ ದಾವೀದನು ನಿರಾಶನಾಗಲಿಲ್ಲ. ನಿರಾಶೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಕುಂದಿಸ್ಬಿಡುತ್ತೆ. ಆದರೆ ನಿರಾಶೆಯನ್ನು ತೆಗೆದುಹಾಕಿ ನಿರೀಕ್ಷೆಯಿಂದ ನಾವು ಮುಂದೆ ಹೋಗಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಈಗ 24ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರೇ ನೀವು ದೃಢವಾಗಿರ್ರಿ, ನೀವು ದೃಢವಾಗಿ ನಿಂತ್ಕೊಳ್ಳಿ, ನೀವು ಕದಲ್ಬೇಡಿ. ಯಾಕೆಂದರೆ ದೇವರ ಮೇಲೆ ನಿರೀಕ್ಷೆ ಇಟ್ಟಂತಹ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಸಮಸ್ಯೆಗಳು, ಇಕ್ಕಟ್ಟಿನ ಪರಿಸ್ಥಿತಿಗಳ ಮೂಲಕ ಹಾದು ಹೋಗ್ತಾ ಇರಬಹುದು, ವೇದನೆ ಮೂಲಕ ನೀವು ಹಾದು ಹೋಗ್ತಾ ಇರಬಹುದು. ಆದರೆ ನಿಮ್ಮ ಜೀವಿತದಲ್ಲಿ ಪರಿಹಾರವನ್ನು ಕೊಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ನಿರೀಕ್ಷೆಗೆ ಮಿಗಿಲಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಆಗ ದೇವರ ಸನ್ನಿಧಾನದಲ್ಲಿ ನಾವೇಗಾಗಿರಬೇಕು? ದೃಢವಾಗಿರಬೇಕು. ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಅದರ ಅರ್ಥ, ನಿಮ್ಮ ಹೃದಯ ದೃಢವಾಗಿರಲಿ ಅಥವಾ ಸ್ಥಿರವಾಗಿರಲಿ, ನಿಮ್ಮ ಹೃದಯ ಧೈರ್ಯದಿಂದ ಇರಲಿ. ಅಧೈರ್ಯವನ್ನು ತೆಗೆದುಹಾಕಬೇಕು, ಧೈರ್ಯದಿಂದ ಮುಂದೆ ಸಾಗಬೇಕು. ಯಾಕೆ? ನಾನು ನಿರೀಕ್ಷಿಸ್ತಾ ಇರೋದು ದೇವರನ್ನು. ನಾನು ನಿರೀಕ್ಷಿಸುವಂತಹ ದೇವರು ನನಗಾಗಿ ಇಳಿದು ಬರ್ತಾನೆ. ಯಾರೆಲ್ಲ ದೇವರ ಮೇಲೆ ನಿರೀಕ್ಷೆ ಇಡ್ತಾರೋ, ಯಾರೆಲ್ಲ ದೇವರ ಮುಖವನ್ನು ನೋಡ್ತಾರೋ, ಅವರ ಜೀವಿತದಲ್ಲಿ ನಿರಾಶೆ ಅವರನ್ನು ಕಂಟ್ರೋಲ್ ಮಾಡಲ್ಲ. ದೇವರ ವಾಕ್ಯದಲ್ಲಿ ನಾವು ಅಬ್ರಹಾಮನ ಕುರಿತಾಗಿ ಓದುವಾಗ, ಪ್ರತ್ಯೇಕವಾಗಿ ರೋಮಾಪತ್ರಿಕೆ 4:18 ನಾವು ಈ ರೀತಿ ಓದ್ತೇವೆ, ಅನೇಕ ವರ್ಷಗಳಿಂದ ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳಿದಂತಹ ಆ ಒಂದು ವಿಷಯದಲ್ಲಿ ಮಕ್ಕಳಿಲ್ಲದೆ ಭಾರಪಡುವಂತಹ ಅಬ್ರಹಾಮನ ಜೀವಿತದ ಕುರಿತು ನಿರೀಕ್ಷೆಯನ್ನೆಲ್ಲ ಕಳ್ಕೊಳ್ಬೇಕಾದಂಥ ಸನ್ನಿವೇಶ. ಆದರೆ ವಾಕ್ಯ ಈ ರೀತಿ ಹೇಳುತ್ತೆ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ. ರೋಮ 4:18 ಹೇಳುತ್ತೆ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಅಬ್ರಹಾಮನು ನಿರೀಕ್ಷಿಸಿ ನಂಬಿದನು. ಈಗಲೇ ಸಮಯದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಗೆ ಆಸ್ಪದವಿಲ್ಲದೆ ಇರಬಹುದು. ನಿರೀಕ್ಷೆ ಮಾಡುವುದಕ್ಕೆ ಯಾವ ಒಂದು ಸನ್ನಿವೇಶವೂ ಕಾಣದೇ ಇರಬಹುದು. ನಿರಾಶೆ ಮಾತ್ರ ನಮ್ಮಲ್ಲಿ ತುಂಬಿ ತುಳುಕಿರಬಹುದು. ಆದರೆ ವಾಕ್ಯ ಹೇಳ್ತದೆ, ನನ್ನ ನಿರಾಶೆಯನ್ನು ನೀಗಿಸಿ ನನ್ನಲ್ಲಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ಒಬ್ಬ ದೇವರಿದ್ದಾನೆ. ಆ ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ಮಾಡಿದಂತಹ ಅದ್ಭುತಗಳನ್ನು ನೆನೆಸ್ಕೊಳ್ತೇನೆ. ಕಳೆದ ದಿನಗಳಲ್ಲಿ ನನಗಾಗಿ, ನಮಗಾಗಿ ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರ ಮೇಲೆ ಪೂರ್ಣವಾಗಿ ನಿರೀಕ್ಷೆ ಇಡಬೇಕು. ಆ ದೇವರಲ್ಲಿ ಪೂರ್ಣವಾಗಿ ನಾವು ಆಶ್ರಯಿಸಬೇಕು. ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ದಾವೀದನು ಈಗ ಹೇಳ್ತಾ ಇದ್ದಾನೆ, ಯೆಹೋವನಿಗಾಗಿ ನಿರೀಕ್ಷಿಸುವಂತಹ ಜನರೇ ನೀವು ದೃಢವಾಗಿರ್ರಿ. ಇವತ್ತು ಸನ್ನಿವೇಶ ಪ್ರತಿಕೂಲವಾಗಿರ್ಬೋದು, ಇವತ್ತು ಸನ್ನಿವೇಶ ನಡೆಯೋಕ್ಕಾಗದಂಥ ಸ್ಥಿತಿಯಲ್ಲಿರಬಹುದು, ಅದು ನಡೆಯೋದಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಆದರೆ ನಿರೀಕ್ಷೆ ಕೈ ಬಿಡಬೇಡಿ, ನಿಮ್ಮ ದೃಢತೆಯನ್ನು ಕೈ ಬಿಡಬೇಡಿ, ಸ್ಥಿರತೆಯನ್ನು ಕೈ ಬಿಡಬೇಡಿ, ಚಂಚಲ ಮನಸ್ಸಾಗಬೇಡಿ. ಅನೇಕರಿಗೆ ಎರಡು ಮನಸ್ಸು, ಆಗುತ್ತೋ ಇಲ್ವೋ. ದೇವರ ವಾಕ್ಯ ಹೇಳ್ತದೆ, ನೀನು ದೃಢವಾಗಿರು. ನಡೆಯುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದು ಬೇಡ. ಯಾಕೆ ಗೊತ್ತಾ? ನೀನು ನಿರೀಕ್ಷೆ ಇಟ್ಟಿರೋದು ಮನುಷ್ಯನ ಮೇಲಲ್ಲ,
ನೀನು ನೋಡ್ತಾ ಇರೋದು ಮನುಷ್ಯನನ್ನಲ್ಲ, ನೀನು ನಂಬಿರೋದು ಮನುಷ್ಯನನ್ನಲ್ಲ, ನೀನು ನಂಬಿರೋದು ದೇವರ ಮೇಲೆ ಆಗಿದ್ದರೆ ಆ ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆದ್ದರಿಂದ ನೀನು ದೃಢವಾಗಿ ನಿಂತ್ಕೋ. ಮಾತ್ರವಲ್ಲ, ನಿನ್ನ ಹೃದಯ ಧೈರ್ಯದಿಂದಿರಲಿ. ಅಧೈರ್ಯವನ್ನು ತೆಗೆದಾಕು, ಧೈರ್ಯದಿಂದ ಮುಂದೆ ಸಾಗು. ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ನಂಬಿಕೆಯಿಂದ ನಾವು ಮುಂದೆ ಸಾಗೋಣ. ನಿರೀಕ್ಷೆ ನಾವು ದೇವರ ಮೇಲಿಡೋಣ. ಮನುಷ್ಯರ ಮೇಲಿರುವಂಥ ನಿರೀಕ್ಷೆಯನ್ನು ತೆಗೆದುಹಾಕೋಣ. ಮನುಷ್ಯರ ಮೇಲಿರುವಂಥ ಭರವಸೆಯನ್ನು ತೆಗೆದುಹಾಕೋಣ. ನಮ್ಮ ನಿರೀಕ್ಷೆ ದೇವರ ಮೇಲಿರಲಿ. ನಾವು ದೃಢವಾಗಿ ನಿಲ್ಲೋಣ, ಧೈರ್ಯವಾಗಿ ನಿಲ್ಲೋಣ. ಯಾರು ಧೈರ್ಯವಾಗಿ ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೋ ಅವರಿಗಾಗಿ ಅದ್ಭುತವನ್ನು ಮಾಡ್ತಾನೆ. ಕಾರಣ ಅಬ್ರಹಾಮನಿಗಾಗಿ ದೇವರು ಅದ್ಭುತವನ್ನು ಮಾಡಿದ್ರು. ಅವನಿಗೋಸ್ಕರ ದೇವರು ತಕ್ಕ ಸಮಯದಲ್ಲಿ ಮಗನನ್ನು ಕೊಟ್ಟು ಅವನ ನಿರೀಕ್ಷೆಯನ್ನು ಭಂಗಪಡಿಸದೆ ನಡೆಸಿದರೆ ನಿನ್ನ ನಿರೀಕ್ಷೆಯನ್ನು ಸಹ ಭಂಗಪಡಿಸುವುದಿಲ್ಲ. ಆತನನ್ನು ನಂಬಿದವರು ಆಶಾ ಭಂಗ ಹೊಂದುವುದಿಲ್ಲ. ಆತನನ್ನು ನಿರೀಕ್ಷಿಸಿ ದೃಢವಾಗಿ ಧೈರ್ಯವಾಗಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು, ನಮ್ಮನ್ನು ಆಶೀರ್ವದಿಸಪ್ಪ. ನಾವು ನಿನ್ನಲ್ಲಿ ನಿರೀಕ್ಷಿಸಿ ದೃಢವಾಗಿ ನಿಂತು ಧೈರ್ಯವಾಗಿ ಮುಂದೆ ಸಾಗುವ ಹಾಗೆ ಕರ್ತನೇ ಕೃಪೆ ಮಾಡಪ್ಪ. ಅಧೈರ್ಯವನ್ನು ತೆಗೆದಾಕು, ನಿರಾಶೆಯನ್ನು ತೆಗೆದಾಕು. ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ನಂಬಿಕೆಯಲ್ಲಿ ಮುಂದೆ ಸಾಗುವ ಹಾಗೆ, ನಿನ್ನಲ್ಲಿ ಭರವಸೆ ಬಿಟ್ಟು ಮುಂದೆ ಸಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್.